ವಿಶಾಲ್ ಭರವಸೆ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್ ಅವರಿದ್ದಾರೆ, ನಾಗರಾಜ್ ಕಟ್ಟಿಮನಿ ಸರ್ ಅವರು. ಭರವಸೆ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಫೈನಲ್ ಪಂದ್ಯ ನಡೀತಾ ಇದೆ. ನಮ್ಮ ಅತ್ಯಮೂಲ್ಯವಾದ ಸಮಯ ಕೊನೆಯದಾಗಿ ಒಂದು ಫೈನಲ್ ಪಂದ್ಯ ನಡೀತಾ ಇರೋದಾಗ ನಮ್ಮ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇವೆ. ಫೈನಲ್ ಮ್ಯಾಚ್ ಅನ್ನ ಅದೇ ರೀತಿ ಸರ್ ಪೂಜಾರ್ ಸರ್ ಎಲ್ಲರೂ ನಾವು ಗಣ್ಯರು ಆಟಗಾರನ ಟಾಸ್ ಮಾಡೋದ್ರ ಮೂಲಕವಾಗಿ ಮುಖ್ಯ ಅತಿಥಿಗಳಿಗೆ ಒಬ್ಬೊಬ್ಬರಾಗಿ ಟಾಸ್ ಮಾಡೋದ್ರ ಮೂಲಕವಾಗಿ ಫೈನಲ್ ಪಂದ್ಯವನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಟಾಸ್ ಎರಡು ಕ್ಯಾಪ್ಟನ್ ಮುಂದೆ ಬನ್ನಿ. ಕ್ಯಾಪ್ಟನ್ ಸರ್ ಆಲ್ ದಿ ಬೆಸ್ಟ್. ಸ್ವಲ್ಪ ಮೊಬೈಲ್ನವರು ಅಲ್ಲೇ ಕವರೇಜ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಈ ಕಡೆ ಬನ್ನಿ. ಓಕೆ ಸರ್, ಟಾಸ್ ಮಾಡ್ಬೇಕು ನಾವು. ಆಯ್ಕೆ ಜೇನ್ ಲೈನ್ಸ್ ನಮ್ಮ ವಿಶಾಲ್ ಅಭಯ್ ಟಾಸ್ ನಡೆಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ದಾರೆ. ವಿಶಾಲ್ ಅಭಯ್ ಅವರು ಒಂದು ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಓಕೆ, ಆಯ್ಕೆ ಜೇನ್ ಲೈನ್ಸ್ ಅವ್ರದ್ದು. ಸಾಮ್ರಾಟ್ ಸರ್ ಗೆದ್ದಿದ್ರಾ? ಹಲೋ ಸರ್, ಟಾಸ್ ಗೆದ್ದಿದ್ರಾ? ತಾವು ಏನು ಆಯ್ಕೆ ಮಾಡ್ಕೊತೀರಾ? ಓಕೆ, ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಟಾಸ್ ಗೆದ್ದಿದ್ರೆ ಏನು ಆಯ್ಕೆ ಮಾಡ್ಕೊಳ್ತಿದ್ರಿ? ಆಯ್ಕೆ ಮಾಡ್ತಿದ್ರಿ ಸರ್. ಓಕೆ, ಈಗ ನಮ್ಮ ವೇದಿಕೆ ಮೇಲೆ ವಿಶಾಲ್ ಅಭಯ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊತಿದ್ರೆ. ಸ್ವಲ್ಪ ಅಲ್ಲೇ ಕವರೇಜ್ ಇತ್ತು ಅಣ್ಣ. ಎಸ್, ಈ ಕಡೆ ಬರಲ್ಲ, ಈ ಕಡೆ ಬಾ ಅಣ್ಣ, ಈ ಕಡೆ ಬಂದು ದೇವ್ರ ಮನೆ ಕಮಿಟಿ ಸರ್, ಚಿಕ್ಕಲಿಗಾರ್, ಅಖಿಲ ಕರ್ನಾಟಕ ಚಿಕ್ಕಲಿಗಾರ್ ಸಮಾಜ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿರೀಕ್ಷಿತ ದಿನಗಳಿಂದ ಸುಮಾರು 15 ದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅದರ ಫೈನಲ್ ಪಂದ್ಯ ಇವತ್ತು ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಎಲ್ಲರೂ ಎರಡು ತಂಡಗಳು SP ಸಾಮ್ರಾಟ್ ಮತ್ತೆ ಎರಡು ಫೈನಲ್ಸ್ಗೆ ಬಂದಿದ್ದಾರೆ. ಎರಡೂ ಟೀಮ್ಗಳು ಸಾಕಷ್ಟು ಚೆನ್ನಾಗಿ ಆಟ ಆಡಿ ಆಲ್ರೆಡಿ ಗೆದ್ದಿದ್ದಾರೆ ಅನ್ಬೋದು. ಎರಡು ಟೀಮ್ಗಳು ಯಾಕಂದ್ರೆ ಅತ್ಯುತ್ತಮ ಪ್ರದರ್ಶನ ಮಾಡಿದಾಗ ಮಾತ್ರ ಫೈನಲ್ಸ್ಗೆ ಸಾಧ್ಯ. ಅದೇ ರೀತಿ ಕಳೆದ ಒಂದು 15 ದಿನಗಳಿಂದ ನಮ್ಮ ಚಿಕ್ಕಲಿಗಾರ್ ಸೇವಾ ಸಂಘದವರು ಸಿಕ್ಕಾಪಟ್ಟೆ ಇದಕ್ಕೆ ಶ್ರಮ ವಹಿಸಿದ್ದಾರೆ. ಇಷ್ಟು ಯಶಸ್ಸಾಗಬೇಕಂದ್ರೆ ಇದರಿಂದ ಸಾಕಷ್ಟು ಶ್ರಮವಿದೆ. ಅದಕ್ಕೆ ಕಾರಣಭೂತರಾದರು ಸಂತೋಷ್ ಪೂಜಾರ್ ಅವರು, ಬಸವರಾಜ್ ಕಟ್ಟಿಮನಿಯವರು, ನಾಗರಾಜ್ ಕಟ್ಟಿಮನಿ ಆಗಿರ್ಬೋದು, ಮಂಜುನಾಥ್ ದೇವ್ರ ಮನೆಯವರಾಗಿರ್ಬೋದು, ಸುಭಾಷ್ ಪೂಜಾರ್ ಅವರಾಗಿರ್ಬೋದು, ಹನುಮಂತ ಶಾಮಿಯಾನವರಾಗಿರ್ಬೋದು, ತುಕಾರಾಮ್ ಜಂಜಟ್ ಆಗಿರ್ಬೋದು, ಅಮಿತ್ ಕಟ್ಟಿಮನಿಯವರಾಗಿರ್ಬೋದು, ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವಿವೇಕ್ ಮುಕಾಶಿ ಅವರು ಕೂಡ ಆಗಿರ್ಬೋದು. ಯಾಕಂದ್ರೆ ಒಂದು IPL ರೀತಿಯಲ್ಲೇ ಈ ಇಡೀ ಪಂದ್ಯಗಳನ್ನು ಅಥವಾ ಇಡೀ ಏನು SPL ಲೀಗ್ ಇದೆ ಇದನ್ನು ಅದೇ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಒಂದು ಇದರಿಂದ ಹಿಡಿದು ಇನಾಗ್ರೇಷನ್ ಆಗಿಂದ ಹಿಡಿದು ಆಮೇಲೆ ಅದೇ ರೀತಿ ಇವ್ರದ್ದು ಪ್ಲೇಯರ್ಸ್ ಆಪ್ಷನ್ ಆಗಿರ್ಬೋದು, ಪ್ರತಿಯೊಂದು ಯಾವ IPLಗಿಂತ ಕಡಿಮೆನೂ ಏನಿಲ್ಲ ಇದು SPL. ಅದಕ್ಕೆ ಇವತ್ತು ಉದ್ಘಾಟನೆಗೆ ಅದೇ ಸಮಾರಂಭದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವಂಥ ಅರ್ಜುನ್ ಪಾಟೀಲ್ ಅವರು ಬಂದಿದ್ದಾರೆ ಚಾಲನೆ ನೀಡಲು. ನಾನು ಎರಡೂ ಟೀಮ್ಗಳಿಗೂ ಧನ್ಯವಾದ ತಿಳಿಸುತ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮತ್ತು
ಇದು ಕಾರ್ಯಕ್ರಮ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವ ಕಮಿಟಿ ಚಿತ್ರಗಾರ ಸಮಾಜದವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನನಗೆ ಕರೆಸಿ ಈ ಚಲೋ ಚಂದ ಟೂರ್ನಮೆಂಟ್ ಅನ್ನು ವಿಟ್ನೆಸ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತು ಜಾಸ್ತಿ ಟೈಮ್ ತಗೊಂಬಲ್ಲ, ಒಂದು ಮಾತು ನಿಮಗೆ ಎಲ್ಲರಿಗೂ ಹೇಳ್ತೇನೆ ಅಂದರೆ ಈಗಿನ ಟೈಮ್ನಲ್ಲಿ ತಪ್ಪು ದಾರಿ ಭಾಳ ಇದಾವೆ. ನಶೆ ಆಯಿತು, ಬ್ಯಾಡ್ ಹ್ಯಾಬಿಟ್ಸ್ ಆಯಿತು, ಇವೆಲ್ಲರನ್ನು ನಾವು ಫೈಟ್ ಮಾಡಬೇಕಂದ್ರೆ ಒಂದೇ ಆಪ್ಷನ್ ಇದೆ, ಅದು ಸ್ಪೋರ್ಟ್ಸ್. ಹೆಲ್ತಲ್ಲಿ ನಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು. ಜಿಮ್ ಆಯಿತು, ಕ್ರಿಕೆಟ್, ಬ್ಯಾಡ್ಮಿಂಟನ್, ಸ್ಪೋರ್ಟ್ಸ್ ಇದೆಯಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ. ಸೋಲು ಗೆಲ್ಲು ಅವೆಲ್ಲ ಇರುವೆ. ಸೊ ಹೆಚ್ಚಾಗಿ ಸ್ಪೋರ್ಟ್ಸನ್ನು ನಾವೆಲ್ಲರೂ ಏನದ ಮಹತ್ವ ಕೊಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಟೂರ್ನಮೆಂಟನ್ನು ಇಷ್ಟು ಚೆನ್ನಾಗಿ ನಡೆಸಿದ್ದಕ್ಕೆ ಕಮಿಟಿಯನ್ನು ನಾನು ಕಂಗ್ರ್ಯಾಟ್ಸ್ ಹೇಳುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.